ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಭಾರತದ ಅತ್ಯಂತ ಪವಿತ್ರ ಹಾಗೂ ಅದ್ಭುತ ದೇವಾಲಯಗಳಲ್ಲಿ ಒಂದಾದ ಪುರಿ ಜಗನ್ನಾಥ ದೇವಾಲಯದ ರಹಸ್ಯಮಯ ಮತ್ತು ಚರಿತ್ರೆಯ ಕಥೆ ತಿಳಿದುಕೊಳ್ಳೋಣ. ಒಡಿಶಾ ರಾಜ್ಯದ ಪುರಿ ನಗರದಲ್ಲಿರುವ ಈ ದೇವಾಲಯ ಕೇವಲ ಭಕ್ತಿಯ ಕೇಂದ್ರವಲ್ಲ, ಇದು ಒಂದು ಅದ್ಭುತ ವಿಜ್ಞಾನ, ಶಕ್ತಿ ಮತ್ತು ನಂಬಿಕೆಯ ಸಂಕೇತವಾಗಿದೆ. ಪುರಿ ಜಗನ್ನಾಥ ದೇವಾಲಯವನ್ನು ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಗಂಗ ರಾಜವಂಶದ ರಾಜ ಅನಂತವರ್ಮನ್ ಚೋಡಗಂಗ ಮತ್ತು ದೇವರು ನಿರ್ಮಿಸಿದರು. ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರಾ ಈ ಮೂರು ದೇವತೆಗಳು ಇಲ್ಲಿ ಪೂಜಿಸಲ್ಪಡುತ್ತಾರೆ. ಜಗನ್ನಾಥ ಎಂದರೆ ಜಗತ್ತಿನ ನಾಥ, ಅಂದರೆ ವಿಶ್ವದ ಸ್ವಾಮಿ ಎಂದರ್ಥ. ದೇವಾಲಯದ ನಿರ್ಮಾಣದ ಹಿಂದಿರುವ ಪುರಾಣ ಹೇಳುತ್ತದೆ, ರಾಜ ಇಂದ್ರದ್ಯುಮ್ನ ಅವರಿಗೆ ವಿಷ್ಣುವಿನ ಆಜ್ಞೆ ಬಂದು ಸಮುದ್ರದ ತೀರದಲ್ಲಿ ಸ್ವತಃ ದೇವರು ಕಟ್ಮದ ರೂಪದಲ್ಲಿ ಕಾಣಿಸಿಕೊಂಡರೆಂದು. ಕಟ್ಮದ ಎಂದರೆ ಮರದ ರೂಪದಲ್ಲಿ ಕಾಣಿಸಿಕೊಂಡರೆಂದು ಹೇಳುತ್ತಾರೆ. ಆ ಮರದಿಂದಲೇ ಈ ದೇವರ ಮೂರ್ತಿಗಳು ರೂಪುಗೊಂಡವು. ಈ ದೇವಾಲಯದ ಗೋಪುರ ಸುಮಾರು 214 ಅಡಿ ಎತ್ತರದಲ್ಲಿದೆ. ದೇವಾಲಯದ ವಾಸ್ತುಶಿಲ್ಪವು ಕಳಿಂಗ ಶೈಲಿಯ ಅತ್ಯುತ್ತಮ ಉದಾಹರಣೆಯಾಗಿದೆ. ಬೃಹತ್ ಕಲ್ಲುಗಳಿಂದ ನಿರ್ಮಿಸಲಾದ ಈ ದೇವಾಲಯದ ಪ್ರತಿ ಇಂಚು ಶಿಲ್ಪಕಲೆಯಿಂದ ಅಲಂಕರಿಸಲಾಗಿದೆ. ಈ ದೇವಾಲಯದಲ್ಲಿ ಅನೇಕ ರಹಸ್ಯಗಳು ಇವೆ, ಅವು ವಿಜ್ಞಾನಕ್ಕೂ ಮೀರಿವೆ. ಪುರಿ ಜಗನ್ನಾಥ ದೇವಾಲಯದ ಅಚ್ಚರಿಯ ಸಂಗತಿಗಳೆಂದರೆ, ದೇವಾಲಯದ ಮೇಲಿನ ಧ್ವಜ ಯಾವಾಗಲೂ ಗಾಳಿಯ ವಿರುದ್ಧವಾಗಿ ಹಾರುತ್ತದೆ. ವಿಜ್ಞಾನವು ಇದಕ್ಕೆ ಸ್ಪಷ್ಟ ಕಾರಣ ಹೇಳಲು ಸಾಧ್ಯವಾಗಿಲ್ಲ. ಪುರಿ ಜಗನ್ನಾಥ ದೇವಾಲಯದ ಅಚ್ಚರಿಯ ರಹಸ್ಯಗಳೇನೆಂದರೆ, ದೇವಾಲಯದ ಮೇಲಿನ ಧ್ವಜ ಯಾವಾಗಲೂ ಗಾಳಿಯ ವಿರುದ್ಧವಾಗಿ ಹಾರುತ್ತದೆ. ವಿಜ್ಞಾನವು ಇದಕ್ಕೆ ಸ್ಪಷ್ಟ ಕಾರಣ ಹೇಳಲು ಸಾಧ್ಯವಾಗಿಲ್ಲ. ದಿನದ ಯಾವುದೇ ಹೊತ್ತಿನಲ್ಲೂ ದೇವಸ್ಥಾನದ ಗೋಪುರಕ್ಕೆ ನೆರಳು ಬೀಳುವುದಿಲ್ಲ ಎಂದು ಭಕ್ತರು ಹೇಳುತ್ತಾರೆ. ಇಲ್ಲಿ ಪ್ರತಿದಿನ ಸುಮಾರು 50,000ಕ್ಕೂ ಹೆಚ್ಚು ಜನರು ಪ್ರಸಾದ ತಯಾರಿಸಲಾಗುತ್ತದೆ. ಆದರೆ ಯಾವ ದಿನವೂ ಆಹಾರ ವ್ಯರ್ಥವಾಗುವುದಿಲ್ಲ. ಅಷ್ಟೇ ಜನರು ಬಂದು ಪ್ರಸಾದ ಪಡೆಯುತ್ತಾರೆ. ಪ್ರತಿ ವರ್ಷ ನಡೆಯುವ ರಥಯಾತ್ರೆ ಉತ್ಸವದಲ್ಲಿ ಲಕ್ಷಾಂತರ ಭಕ್ತರು ಸೇರುತ್ತಾರೆ. ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರ ದೇವರನ್ನು ದೊಡ್ಡ ರಥಗಳಲ್ಲಿ ಹೊರಗೆ ಕರೆದುಕೊಂಡು ಹೋಗುತ್ತಾರೆ. ಈ ರಥಗಳನ್ನು ಎಳೆಯುವುದು ಸ್ವತಃ ದೇವರ ಅನುಗ್ರಹವೆಂದು ಭಕ್ತರು ನಂಬುತ್ತಾರೆ. ಪುರಿ ಜಗನ್ನಾಥ ದೇವಾಲಯವು 4 ಧರ್ಮಗಳಲ್ಲಿ ಒಂದು, ಅಂದರೆ ಹಿಂದೂ ಧರ್ಮದ 4 ಅತ್ಯಂತ ಪವಿತ್ರ ಸ್ಥಳಗಳಲ್ಲಿ ಒಂದು ಎಂದರ್ಥ. ವಿಶ್ವಾಸದ ಪ್ರಕಾರ ಕಾಶಿ, ದ್ವಾರಕಾ, ರಾಮೇಶ್ವರಂ ಮತ್ತು ಪುರಿ ಈ 4 ಧಾಮಗಳಿಗೆ ಭಕ್ತನು ಭೇಟಿ ನೀಡಿದರೆ ಅವನ ಜೀವನ ಪವಿತ್ರವಾಗುತ್ತದೆ ಎಂದು. ಪುರಿಯ ದೇವರು ಮಾನವರಂತೆಯೇ ವರ್ತಿಸುತ್ತಾರೆ. ಅವರಿಗೆ ಊಟ, ವಿಶ್ರಾಂತಿ, ಉತ್ಸವ ಎಲ್ಲವೂ ನಿಗದಿಯಾಗಿದೆ. ದೇವರಿಗೂ ನವಕಲೇಬರ ಎನ್ನುವ ಒಂದು ಆಚರಣೆ ಇದೆ. ಅಂದರೆ ದೇವರ ಮರದ ಮೂರ್ತಿಗಳನ್ನು ಪ್ರತಿ 12ರಿಂದ 19 ವರ್ಷಕ್ಕೊಮ್ಮೆ ಹೊಸದಾಗಿ ರೂಪಿಸಲಾಗುತ್ತದೆ. ಪುರಿ ಜಗನ್ನಾಥ ದೇವಾಲಯ ಒಂದು ದೇವಾಲಯವಲ್ಲ, ಅದು ಭಾರತದ ಆಧ್ಯಾತ್ಮಿಕತೆಯ ಜೀವಂತ ರೂಪ. ಇಲ್ಲಿ ಭಕ್ತಿ, ವಿಜ್ಞಾನ, ಪುರಾಣ ಮತ್ತು ನಂಬಿಕೆ ಎಲ್ಲವೂ ಒಂದಾಗಿ ಸೇರ್ಪಡೆಯಾಗಿದೆ. ಹೀಗಾಗಿ ನೀವು ಪುರಿಗೆ ಹೋಗುವ ಅವಕಾಶ ದೊರೆತರೆ ಅಲ್ಲಿ ಕೇವಲ ದೇವರನ್ನು ನೋಡಬೇಡಿ, ನಂಬಿಕೆಗೆ ಜೀವ ನೀಡುವ ಶಕ್ತಿಯನ್ನು ಅನುಭವಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಇತಿಹಾಸ ವಿಷಯಗಳನ್ನು ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.